ಎಸ್ ಬಸ್ ಕಂಡಕ್ಟರ್ ಹಾಗೆ ಕರವೇ ಮುಖಂಡನ ಮೇಲೆ ಹಲ್ಲೆ ಪ್ರಕರಣ ನಡೆದಿತ್ತಲ್ಲ, ಇದರ ವಿರುದ್ಧ ಮಹಾರಾಷ್ಟ್ರದ ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕರವೇ ಉಭಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಕಂಡಕ್ಟರ್ ಮೇಲೆ ಹಾಕಿದಂತಹ ಪೋಕ್ಸೋ ಪ್ರಕರಣವನ್ನ ವಾಪಸ್ ಪಡೆಯಲಾಗಿದೆ. ಇದರ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಜೊತೆಗೆ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಕಂಡಕ್ಟರ್ ಮೇಲೆ ಹಾಕಿದಂತಹ ಕೇಸನ್ನ ಕೂಡ ಪೋಕ್ಸೋ ಕೇಸ್ ಏನ್ ಹಾಕಲಾಗಿತ್ತು ಅದನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಪೋಕ್ಸೋ ಕೇಸನ್ನ ವಾಪಸ್ ಪಡ್ಕೊಂಡಿದೆ ಯುವತಿಯ ಕುಟುಂಬ. ನಾವು ಕೂಡ ಕನ್ನಡಿಗರೇ ಆಗಿದ್ದೇವೆ, ಇದನ್ನ ಮುಂದುವರಿಸೋದು ಬೇಡ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಕಂಡಕ್ಟರ್ ಮೇಲಿನ ಕೇಸನ್ನ ಯುವತಿಯ ಕುಟುಂಬ ವಾಪಸ್ ಪಡ್ಕೊಂಡಿದೆ. ಪೋಕ್ಸೋ ಕೇಸ್ ವಾಪಸ್ ಪಡ್ಕೊಂಡಿದೆ ಹೆಣ್ಮಗಳ ಕುಟುಂಬ. ನಾವು ಕೂಡ ಕನ್ನಡದವರೇ, ಕನ್ನಡಿಗರೇ ಆಗಿದ್ದೇವೆ, ಇದನ್ನ ಮುಂದುವರಿಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಹಾಗಾಗಿ ಈ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಪೋಕ್ಸೋ ಪ್ರಕರಣವನ್ನ ಹಿಂಪಡೆಯಲಾಗಿದೆ. ಮಹಾಪುಂಡರ ವಿರುದ್ಧ ಹೋರಾಟ. 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಕನ್ನಡಿಗರಿಗೆ ಸಿಕ್ಕಿರುವಂತಹ ಗೆಲುವಿದು. ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಪೋಕ್ಸೋ ಕೇಸ್ ಕೂಡ ಕಂಡಕ್ಟರ್ ಮೇಲೆ ಹಾಕಲಾಗಿತ್ತು. ಈಗ ಆಕ್ರೋಶ ಜಾಸ್ತಿ ಆಗ್ತಿದ್ದಂತೆ ಕಂಡಕ್ಟರ್ ಮೇಲಿನ ಕೇಸನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಪ್ರಕರಣ ವಾಪಸ್ ಪಡೆದಿದ್ದಾಗಿ ಆ ಯುವತಿಯ ಕುಟುಂಬಸ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕೂಡ ಕನ್ನಡಿಗರೇ ಆಗಿದ್ದೀವಿ, ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ಕೇಸ್ ವಿಚಾರವಾಗಿ ಯಾವುದು ಪರಿಶೀಲನೆ ನಡೆಸುತ್ತೆ, ಹಿಂದೆ ಮುಂದೆ ನೋಡದೆ ಪೋಕ್ಸೋ ಕೇಸನ್ನ ಹಾಕಿದಲ್ಲ PSI CPI ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಪ್ರಕರಣ ವಾಪಸ್ ಪಡ್ಕೊಂಡಿದೀವಿ ಅಂತ ಯುವತಿ ಕುಟುಂಬಸ್ಥರು ಹೇಳಿಕೆ ಕೊಟ್ಟಿದ್ದಾರೆ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಕಂಡಕ್ಟರ್ ಮೇಲಿನ ಕೇಸನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಮಹಾಪುಂಡರ ವಿರುದ್ಧದ ಹೋರಾಟದಲ್ಲಿ ಕನ್ನಡಿಗರಿಗೆ ಸಿಕ್ಕಿರುವಂತಹ ಗೆಲುವಿದು. ನಾವು ಕೂಡ ಕನ್ನಡಿಗರೇ ಆಗಿದ್ದೀವಿ, ಇದನ್ನ ಮುಂದುವರಿಸಿಕೊಂಡು ಹೋಗೋದು ಬೇಡ, ಹಾಗಾಗಿ ಪ್ರಕರಣವನ್ನು ವಾಪಸ್ ಪಡ್ಕೊಳ್ತಿದ್ದೀವಿ ಅಂತ ಯುವತಿಯ ಕುಟುಂಬಸ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣ ವಾಪಸ್ ಪಡೆದಿದ್ದೀವಿ ನಾವು ಅಂತ ಹೇಳಿ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಕಂಡಕ್ಟರ್ ಮೇಲಿನ ಕೇಸನ್ನ ಹಿಂಪಡೆಯಲಾಗಿದೆ. ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿತ್ತು. ನಿನ್ನೆ ಅಷ್ಟೇ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಕಂಡಕ್ಟರ್ ಅನ್ನ ಭೇಟಿ ಮಾಡಿದ್ರು. ಸಾಕಷ್ಟು ಡೆವಲಪ್ಮೆಂಟ್ ಆಗಿತ್ತು. ಕಡೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘಟನೆಯನ್ನ ಖಂಡಿಸಿದ್ರು. ಕರವೇ ಹೋರಾಟವನ್ನ ಮಾಡಿತ್ತು. ಇದೆಲ್ಲದರ ಫಲಶ್ರುತಿ ಈಗ ಕಂಡಕ್ಟರ್ ಮೇಲಿನ ಕೇಸನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ನಿನ್ನೆ ಅಷ್ಟೇ ಕಂಡಕ್ಟರ್ ಮಹಾದೇವ್ ಅವರನ್ನ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿದ್ರು. ಸುಳ್ಳು ಕೇಸ್ ದಾಖಲಾಗಿದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು ರಾಮಲಿಂಗಾರೆಡ್ಡಿ ಅವರು. ಸುಳ್ಳು ಕೇಸ್ ಹಾಕಿದ್ದಾರೆ, ಅದರಿಂದ ಸ್ವಲ್ಪ ಗಾಬರಿ ಆಗಿದ್ದಾರೆ ಮಹಾದೇವಪ್ಪ ಅವರು ಕಂಡಕ್ಟರು. ಆದರೆ ಅದ್ರ ಬಗ್ಗೆ ನಾವು ಮಾತನಾಡ್ತೀವಿ, ಗೃಹ ಸಚಿವರ ಹತ್ರ ಕೂಡ ಮಾತನಾಡಿದ್ದೀವಿ ಅಂತ ಹೇಳಿದ್ರು. ಸದ್ಯ ಯುವತಿಯ ಕುಟುಂಬ ಈಗ ಪ್ರಕರಣವನ್ನ ಕೇಸನ್ನ ಹಿಂಪಡ್ಕೊಂಡಿದ್ದಾರೆ. ನಿನ್ನೆಷ್ಟೇ ಕಂಡಕ್ಟರ್ ಮಹಾದೇವ ಅವರನ್ನ ಭೇಟಿಯಾಗಿದ್ರು ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು. ಸುಳ್ಳು ಕೇಸ್ ದಾಖಲಿಸಲಾಗಿದೆ ಅಂತ ಹೇಳಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಇವತ್ತು ಸಿಎಂ ಭೇಟಿಯಾಗಿ ಮಾಹಿತಿ ಕೊಡ್ತೀನಿ ಅಂತ ಕೂಡ ಸಾರಿಗೆ ಸಚಿವರು ಹೇಳಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರಕರಣ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಗೃಹ ಸಚಿವರು ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ಪೋಕ್ಸೋ ಕೇಸನ್ನು ಯುವತಿಯ ಕುಟುಂಬ ವಾಪಸ್ ಪಡ್ಕೊಂಡಿದೆ. ಮಹಾಪುಂಡರ ವಿರುದ್ಧದ ಹೋರಾಟದಲ್ಲಿ ಕನ್ನಡಿಗರಿಗೆ ಸಿಕ್ಕಿರುವಂತಹ ಗೆಲುವಿದು. ನಿನ್ನೆಷ್ಟೇ ಕಂಡಕ್ಟರ್ ಮಹಾದೇವ್ ಅವರನ್ನ ಭೇಟಿಯಾಗಿ ರಾಮಲಿಂಗಾರೆಡ್ಡಿ ಅವರು ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ನಿನ್ನೆಯ ಫುಟೇಜ್ಗಳನ್ನ, ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅಂದಿನ ದಿನ ಆದಂತಹ ಗಲಾಟೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಂಡಕ್ಟರ್ ಮಹಾದೇವ್ ಅವರನ್ನ ಭೇಟಿಯಾಗಿ ಸಾರಿಗೆ ಸಚಿವರು ಧೈರ್ಯವನ್ನ ಹೇಳಿದ್ರು, ನಾವಿದ್ದೀವಿ ನಿಮ್ ಜೊತೆಗೆ ಅಂತ ಕೂಡ ಮಾತು ಕೊಟ್ಟಿದ್ರು. ಸೊ ಅದೇ ರೀತಿ ಆ ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರ ಗಮನಕ್ಕೆ ಕೂಡ ರಾಮಲಿಂಗಾರೆಡ್ಡಿ ಅವರು ತಂದಿದ್ರು. ಇವತ್ತು
ಪೋಕ್ಸೋ ಕೇಸನ್ನ ಯುವತಿಯ ಕುಟುಂಬ ವಾಪಸ್ ಪಡ್ಕೊಂಡಿದೆ. ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಕಂಡಕ್ಟರ್ ಮೇಲೆ ಇದ್ದಂತಹ ಪೋಕ್ಸೋ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಪ್ರಕರಣ ವಾಪಸ್ ಪಡ್ಕೊಂಡಿದೀವಿ, ನಾವು ಕೂಡ ಕನ್ನಡಿಗರೇ, ಮುಂದುವರಿಸೋದು ಬೇಡ ಅಂತ ಹೇಳಿ ಆ ಯುವತಿಯ ಕುಟುಂಬ ಹೇಳಿಕೆ ಕೊಟ್ಟಿದೆ. ನೋಡಿ, ಎಲ್ಲಿಂದ ಆ ಘಟನೆ ಪ್ರಕರಣಗಳು ಎಲ್ಲೆಲ್ಲಿ ಹೋಗ್ಬಿಡುತ್ತೆ. ಪ್ರತಿ ಬಾರಿ ಕೂಡ ಕನ್ನಡಿಗರ ಮೇಲೆ ಅನ್ಯಾಯ ಆದಾಗ ಅದನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಕನ್ನಡಿಗರು ನಿಜವಾಗ್ಲೂ ಕೂಡ ತಯಾರಿಲ್ಲ. ಕರವೇ ಹೋರಾಟ ನಡೆಸ್ತು, ಮಹಾರಾಷ್ಟ್ರದ ಪುಂಡರ ವಿರುದ್ಧ ಹೋರಾಟ ನಡೆಸ್ತು. ಆ ಹೋರಾಟದ ಫಲಶ್ರುತಿ ಇವತ್ತು ಕನ್ನಡಿಗರಿಗೆ ಗೆಲುವು ಸಿಕ್ಕಿದೆ. ಆ ಪ್ರಕರಣವನ್ನು ವಾಪಸ್ ಪಡ್ಕೊಳ್ಳಲಾಗಿದೆ. ನಿನ್ನೆ ಕಂಡಕ್ಟರನ್ನ ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿದ್ರು, ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಸ್ ಚಾಲಕರು, ನಿರ್ವಾಹಕರ ಮೇಲೆ ಸಾಕಷ್ಟು ಹಲ್ಲೆ ನಡೆದಿರುವಂತಹ ಪ್ರಕರಣಗಳನ್ನು ಗಮನಿಸ್ತಾನೆ ಇದ್ದೀವಿ. ಅವರು ಕೂಡ ನಮ್ಮಂತೆ ಮನುಷ್ಯರು. ಈ ರೀತಿಯಾದಂಥ ಹಲ್ಲೆಯನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಿನ್ನೆ ಆ ಘಟನೆಯನ್ನ ಖಂಡಿಸಿದ್ರು ಫೈನಲಿ. ಸೊ ಆಕ್ರೋಶ ಎಲ್ಲ ಕಡೆ ಭುಗಿಲೇಳ್ತಿದ್ದಂತೆ ಆ ಯುವತಿಯ ಕುಟುಂಬಸ್ಥರು ಪ್ರಕರಣವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ನಮ್ಮ ಚಿಕ್ಕುಡಿ ಪ್ರತಿನಿಧಿ ಸಿದ್ದೇಶ್ ಪುಟಾಣಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಕಂಡಕ್ಟರ್ ಮೇಲೆ ಇದ್ದಂತಹ ಪೋಕ್ಸೋ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ಯುವತಿಯ ಕುಟುಂಬ ಒಂದಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಕನ್ನಡಿಗರು ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಕಳೆದ ಕೊಲೆಗಳಿಂದ ಬೆಳಗಾವಿಯಲ್ಲಿ ಏನು ಒಂದು ಭಾಷಾ ವಿಚಾರಕವಾಗಿ ಕನ್ನಡ ಮತ್ತು ಮಹಾರಾಷ್ಟ್ರದ ಏನು ಸಾರಿಗೆ ಬಸ್ಗಳ ಏನು ಸಂಚಾರ ಕೂಡ ಸ್ಥಗಿತವಾಗಿ ಸಾಕಷ್ಟು ಇಲ್ಲಿ ವಾತಾವರಣ ವಿಕೋಪಕ್ಕೆ ತಿರುಗಿತ್ತು. ಈ ವಿಕೋಪಕ್ಕೆ ತಿರುಗಲು ಕಾರಣವಾಗಿದ್ದ ಏನೊಂದು ಬಾಳೆಕುಂದ್ರಿಯಲ್ಲಿ ಏನು ಒಂದು ಬಸ್ ಚಲಿಸ್ತಾ ಬಸ್ ನಲ್ಲಿರುವ ಮಹಾದೇವ್ ಹುಕ್ಕೇರಿ ಅನ್ನುವ ಏನು ಕಂಡಕ್ಟರು ಮತ್ತೆ ಅಲ್ಲಿನ ಇಬ್ಬರು ಅಪ್ರಾಪ್ತರ ಬಾಲಕಿ ಮತ್ತು ಬಾಲಕದ ನಡುವೆ ಏನು ಒಂದು ಜಗಳ ಏನಂತಂದ್ರೆ ಕನ್ನಡದ ವಿಚಾರಕ್ಕೆ ಜಗಳ ಶುರುವಾಗಿ ಕಂಡಕ್ಟರ್ ಮೇಲೆ ಏನು ಎಲ್ಲರೂ ಕೂಡಿ ಅಲ್ಲಿಯ ಪುಂಡರು ಏನೋ ಒಂದು ಹಲ್ಲೆ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಶುರುವಾದ ಒಂದು ಪ್ರಕರಣ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಣುವ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಯಾಕಂತಂದ್ರೆ ಆ ಬಾಲಕಿಯರ ಪೋಷಕರಿಂದ ಏನು ಈಗ ಸದ್ಯ ಒಂದು ವಿಡಿಯೋ ಇನ್ನು ಪೋಕ್ಸೋ ಪ್ರಕರಣವನ್ನ ವಾಪಸ್ ಪಡೆದಿರುವಂತಹ ಬಗ್ಗೆ ಆ ಬಾಲಕಿಯ ಕುಟುಂಬಸ್ಥರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ದವಾಖಾನೆಗೆ ಹೋಗಿ ಬರುವ ವೇಳೆ ಬೆಳಗಾವಿಯಿಂದ ಬಾಳೆಕುಂದ್ರಿ ಕೆಎಚ್ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ಬೆಳಗಾವಿಯಿಂದ ಬಾಳೆಕುಂದ್ರಿ ಕೆಎಚ್ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ಬೆಳಗಾವಿಯಿಂದ ಬಾಳೆಕುಂದ್ರಿ ಕೆಎಚ್ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಕರ್ನಾಟಕದ ಮಧ್ಯೆ ಜಗಳ
ಎಸ್, ನಮ್ಮ ಪ್ರತಿನಿಧಿ ಸಿದ್ದೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಿದ್ದೇಶ್, ಇವಾಗ ತಾನೇ ಆ ಬಾಲಕಿಯ ಕುಟುಂಬಸ್ಥರು ಮಾತನಾಡಿರುವಂತಹ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಇದು ಭಾಷೆಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇದು ಟಿಕೆಟ್ಗೆ ಸಂಬಂಧಪಟ್ಟಂತ ಗಲಾಟೆಯನ್ನ ಭಾಷಾ ವಿವಾದವಾಗಿ ಇದನ್ನ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಸ್ಪಷ್ಟನೆ ಕೊಡ್ಬೋದಾ ಸಿದ್ದೇಶ್? ಸಿಂಧೂರ ಮೊದಲ ದಿನದಿಂದಲೂ ಏನಂತಂದ್ರೆ ಈ ಅಪ್ರಾಪ್ತ ಬಾಲಕಿ ಮತ್ತು ಇವರ ಕಡೆಯಿಂದ ಇದೇ ಒಂದು ಆರೋಪ ಹೇಳ್ತಾ ಇದ್ದಾರೆ. ಆದ್ರೆ ಕಂಡಕ್ಟರ್ ಮಹಾದೇವ್ ಹುಕ್ಕೇರಿ ಮೊದಲ ದಿನವಷ್ಟೇ ಸ್ಪಷ್ಟವಾಗಿ ಹೇಳಿದಂತ ಏನಂದ್ರೆ ಇದೊಂದು ಗ್ಯಾರಂಟಿ ಯೋಜನೆಯಲ್ಲಿ ಏನು ಮಹಿಳೆಗೆ ಏನು ಒಂದು ಟಿಕೆಟ್ ಅನ್ನು ಬರುತ್ತೆ, ಅದೇ ರೀತಿಯಾಗಿ ತನ್ನ ಜೊತೆ ಬಂದಿದ್ದ ಗೆಳೆಯನಿಗೂ ಕೂಡ ಆ ಟಿಕೆಟ್ ಅನ್ನು ಪಡೆಯಲು ಆ ಬಾಲಕಿ ಯತ್ನಿಸಿದಾಗ ಅವಳನ್ನು ಆ ರೀತಿ ಕೊಡಕ್ ಬರಲ್ಲ ಮಾಡಕ್ ಟಿಕೆಟ್ ಅಂತೂ ಏನು ಕಂಡಕ್ಟರ್ ಹೇಳಿದಾಗ ಅದು ಮಾತಿಗೆ ತಿರುಗಿದ ಅದೊಂದು ವಿಚಾರ, ಗಲಾಟೆ ವಿಚಾರ. ಆಮೇಲೆ ಇವ್ರಿಗೆ ಮರಾಠಿ ಬರದಿದ್ದ ಕಾರಣ ನೀನು ಮರಾಠಿ ಮಾತಾಡು, ಕನ್ನಡ ನಮಗೆ ಅರ್ಥ ಆಗಲ್ಲ ಅಂತ ಏನು ಕನ್ನಡ ಬಾರದ ಕಂಡಕ್ಟರ್ ಮೇಲೆ ಏನೋ ಒಂದು ಅಲ್ಲಿ ಸುಮಾರು ಬಾಳೆಕುಂದ್ರಿಯಲ್ಲಿ ಸುಮಾರು 5 ರಿಂದ 10 ಜನ ಕೂಡಿ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ನಡೆಯಿತು. ಆ ಹಲ್ಲೆ ನಡೆದ ತಕ್ಷಣದಿಂದಲೇ ಇದೊಂದು ಗಲಾಟೆ ಶುರುವಾಗಿದೆ ಅನ್ಬೋದು. ಯಾಕಂತಂದ್ರೆ ಚಿತ್ರದುರ್ಗದಲ್ಲಿ ಏನು ಮಹಾರಾಷ್ಟ್ರದ ಬಸ್ ಚಾಲಕ ಮೇಲೆ ಏನು ಮಸಿ ಬೆಳೆದಿರೋದ್ರಿಂದ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಪ್ರತಿದಿನ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳನ್ನು ಟಾರ್ಗೆಟ್ ಮಾಡಿರುವಂತಹ ಶಿವಸೇನೆ ಪುಂಡರು ಮಹಾರಾಷ್ಟ್ರ ಆಗಿರ್ಬೋದು, ಮಹಾರಾಷ್ಟ್ರದ ಕೊಲ್ಲಾಪುರ, ನಾಸಿಕ್, ಪುಣೆ, ಸಾಂಗ್ಲಿ ಮತ್ತೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಏನಾದ್ರು ಪ್ರತಿದಿನ ಹಲ್ಲೆ ಮಾಡಿರುವ ಘಟನೆಗಳು ಮುಂದುವರೆದ್ರಿಂದ ಈ ರೀತಿಯಾದಂತ ಪ್ರಕರಣ. ಓಕೆ ಸಿದ್ದೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.